ಓಂ ಶಾಂತಿ. ದಿನಾಂಕ ಆಗಿದೆ 24/6/2026. ಈ ಕರ್ಮಕ್ಷೇತ್ರದಲ್ಲಿ ಕರ್ಮ ಅನಾದಿ ವಸ್ತುವಾಗಿದೆ. ನೀವು ಕರ್ಮ ಬಿಡುವ ಹಾಗಿಲ್ಲ, ಆದರೆ ಕರ್ಮಯೋಗಿ ಆಗಬೇಕು. ಈ ಸೃಷ್ಟಿ ಕರ್ಮದ ಹೊಲ ಆಗಿದೆ. ಇದರಲ್ಲಿ ಪ್ರತಿಯೊಬ್ಬ ಮನುಷ್ಯ ಆತ್ಮ ತನ್ನ ಪಾತ್ರವನ್ನು ಅಭಿನಯಿಸುತ್ತಿದ್ದಾರೆ. ಇದರಲ್ಲಿ ಪರಮಾತ್ಮನ ಪಾತ್ರವೂ ಇದೆ. ಪ್ರತಿಯೊಂದು ಮಾತಿನಲ್ಲಿ ವೃದ್ಧಿಯಾಗುವುದು, ನಂತರ ಅದರ ಅಂತ್ಯ ಆಗುವುದು. ಇದು ನಿಯಮವಾಗಿದೆ. ಇದೇ ರೀತಿ ಸೃಷ್ಟಿಯ ಜನರೇಷನ್ನ ನಿಯಮವೂ ಸಹ ಇದೆ. ಎಲ್ಲದಕ್ಕಿಂತ ಶಕ್ತಿಶಾಲಿ ಕೆಲಸವಾಗಿದೆ ಆತ್ಮನನ್ನು ಮಾಯೆಯ ಬಂಧನದಿಂದ ಬಿಡಿಸುವುದು, ಹೊಸ ಪ್ರಪಂಚದ ಸಸಿ ನೆಡುವುದು. ಇದಕ್ಕೆ ಆಂಗ್ಲ ಭಾಷೆಯಲ್ಲಿ ಹೇಳುತ್ತಾರೆ ಹೆವೆನ್ಲಿ ಗಾಡ್ ಫಾದರ್. ಪರಮಾತ್ಮ ಸೃಷ್ಟಿಯ ಸ್ಥಾಪಕ ಆಗಿದ್ದಾರೆ ಹಾಗೂ ಆ ಸೃಷ್ಟಿಯಲ್ಲಿ ಒಂದು ಧರ್ಮ, ಒಂದು ರಾಜ್ಯ ಇರುವುದು. ತತ್ವ ಇತ್ಯಾದಿ ಎಲ್ಲವೂ ಸಹ ಬದಲಾಗಿ ಬಿಡುತ್ತದೆ. ಪರಮಾತ್ಮನೇ ಬಂದು ಎಲ್ಲ ಮಾತಿನ ಸತ್ಯವನ್ನು ಹೇಳುತ್ತಾರೆ. ಅದರಲ್ಲಿಯೇ ಸತ್ಯತೆ ಇದೆ. ಆ ಕಾರಣದಿಂದಲೇ ಅವರನ್ನು ಜ್ಞಾನಪೂರ್ಣ ಎಂದು ಹೇಳುತ್ತಾರೆ. ಮನುಷ್ಯನ ತಿಳುವಳಿಕೆ ಮಿತವಾಗಿದೆ. ಮನುಷ್ಯ ಅಲ್ಪಜ್ಞ ಎಂದು ಹೇಳುತ್ತಾರೆ ಹಾಗೂ ಪರಮಾತ್ಮನಿಗಾಗಿ ಹೇಳುತ್ತಾರೆ ಅವರು ಸರ್ವಜ್ಞ ಎಂದು. ಪರಮಾತ್ಮ ಬಂದು ಯಾವ ಕೆಲಸವನ್ನು ಕಲಿಸಿದ್ದಾರೆ ಅದರ ಫಲ ಅದು ಭಿನ್ನವಾಗಿದೆ. ಅಲ್ಪಕಾಲದ ಸುಖ ಅಂತೂ ಬುದ್ಧಿಯ ಆಧಾರದ ಮೇಲೆ ಸಹ ಸಿಗುತ್ತದೆ. ಪರಮಾತ್ಮ ಯಾವ ಜ್ಞಾನವನ್ನು ಕೊಡುತ್ತಾರೆ ಅದರಿಂದ ನಾವು ಸದಾ ಸುಖವನ್ನು ಪಡೆಯುತ್ತೇವೆ ಎಂದ ಮೇಲೆ ಪರಮಾತ್ಮನ ಕೆಲಸ ಭಿನ್ನ ಆಯ್ತಲ್ಲವೇ? ಕರ್ಮವನ್ನು ಮಾಡಬೇಕು, ಕರ್ಮವನ್ನು ಬಿಡಬಾರದು. ಮನುಷ್ಯ ಇದ್ದಾರೆ ಎಂದರೆ ಕರ್ಮವೂ ಇದೆ. ಆದರೆ ಆ ಕರ್ಮವನ್ನು ಹೇಗೆ ಶ್ರೇಷ್ಠವಾಗಿ ಮಾಡಿಕೊಳ್ಳಬೇಕು ಅದನ್ನು ಬಂದು ಕಲಿಸುತ್ತಾರೆ. ಈಗ ಸ್ವಲ್ಪ ಪರಿಶ್ರಮದ ಮಾತಾಗಿದೆ. ಈಗ ನೀವು ಹೇಗಾದರೂ ಮಾಡಿ ಸಂಪೂರ್ಣ ಪ್ರಯತ್ನ ಪಟ್ಟು ಪವಿತ್ರರಾಗುವ ಪ್ರತಿಜ್ಞೆಯನ್ನು ಮಾಡಿ. ತಂದೆ ನಿಮಗೆ ಹೀಗೆ ಹೇಳುತ್ತಾರೆ, ಕೇವಲ ಸ್ವಲ್ಪ ಸಮಯಕ್ಕಾಗಿ ನೀವು ಈ ಪರಿಶ್ರಮವನ್ನು ಮಾಡಿ. ನಾನು ನಿಮ್ಮಿಂದ ಬೇರೆ ಯಾವುದೇ ಪರಿಶ್ರಮವನ್ನು ಮಾಡಿಸುವುದಿಲ್ಲ. ಈಗ ಈ ಪ್ರಪಂಚವೇ ಹೊರಟು ಹೋಗುವುದಿದೆ. ಈಗಂತೂ ಸಾವು ಸಮ್ಮುಖದಲ್ಲಿ ನಿಂತಿದೆ. ನೀವು ಇದೇನು ವಿಸ್ತಾರವನ್ನು ಮಾಡಿಕೊಂಡು ಕುಳಿತಿದ್ದೀರಿ, ಇದೆಲ್ಲವೂ ವ್ಯರ್ಥ ಮಾಡುತ್ತಿದ್ದೀರಿ. ಮಕ್ಕಳೇ, ಈಗ ನೀವು ನನ್ನವರಾಗಿ ನನ್ನ ಬಳಿ ಬಂದು ನನ್ನ ಮಾತುಗಳನ್ನು ಕೇಳಿ. ಏನೂ ಮಾಡಿಲ್ಲ ಎಂದರೆ ಇದರ ಶಿಕ್ಷೆ ಬಹಳ ಕಠಿಣವಾಗಿರುತ್ತದೆ. ಈಗ ಯಾವ ಸಮಯ ನಡೆಯುತ್ತಿದೆ ಇದನ್ನು ಪರಿಶೀಲಿಸಿ ಸ್ವಲ್ಪ ಕಣ್ಣನ್ನು ತೆರೆಯಿರಿ, ಬುದ್ಧಿಯನ್ನು ತೆರೆಯಿರಿ ಹಾಗೂ ಸಮಯದ ಸಂಪೂರ್ಣ ಲಾಭವನ್ನು ಪಡೆದುಕೊಳ್ಳಿ. ಯಾರು ಕುಳಿತುಕೊಂಡು ಕೇಳಿಯೂ ಸಹ ಆ ಮಾತುಗಳನ್ನು ನಿರ್ಲಕ್ಷಿಸುತ್ತಾರೆ ಅವರಿಗಂತೂ ಯಾವುದೇ ಕ್ಷಮೆ ಇಲ್ಲ. ಹೇಗೆ 10ರಷ್ಟು ಲಾಭ ಅದೇ ರೀತಿ 10ರಷ್ಟು ನಷ್ಟವೂ ಆಗುವುದು. ಪ್ರತಿ ಕ್ಷಣ ನಿಶ್ಚಯವನ್ನು ಕಾಯಂ ಮಾಡಿಕೊಂಡು ಪ್ರಾಕ್ಟಿಕಲ್ ಆ ಸ್ವರೂಪ ಆಗಿ ಬಿಡಬೇಕು. ನಿಶ್ಚಯ ರೂಪಿಯಾಗಿ ಕರ್ಮೇಂದ್ರಿಯಗಳಿಂದ ಕರ್ಮ ಮಾಡಿ. ತಮ್ಮ ಮನಸ್ಸಿನ ಸಹಿತ ಎಲ್ಲ ಕರ್ಮೇಂದ್ರಿಯಗಳನ್ನು ಕಂಟ್ರೋಲ್ ಮಾಡಿ ಏಕಾಗ್ರ ಚಿತ್ತ ಆಗಿ ಈಶ್ವರಿಯ ಸುಖ ಸ್ವರೂಪ ಆಗಿಬಿಡುತ್ತೇವೆ. ಬಾಗ್ದಾದರವರ ಜೊತೆಯ ಮಾಯೆಯನ್ನು ದೂರದಿಂದಲೇ ಮೂರ್ಛಿತಗೊಳಿಸುವ ಮಾಯಾಜೀತ ಜಗಜ್ಜೀತ ಭವ. ಹೇಗೆ ತಂದೆಯ ಸ್ನೇಹಿ ಆಗಿದ್ದೀರಿ ಹಾಗೆಯೇ ತಂದೆಯನ್ನು ಜೊತೆಗಾರ ಸಂಗಾತಿಯನ್ನಾಗಿ ಮಾಡಿಕೊಳ್ಳುತ್ತಿದ್ದರೆಂದರೆ ಮಾಯೆಯು ದೂರದಿಂದಲೇ ಮೂರ್ಛಿತವಾಗುತ್ತದೆ. ತಮ್ಮ ಶ್ರೇಷ್ಠ ವೃತ್ತಿಯಿಂದ ಪ್ರವೃತ್ತಿಯ ಪರಿಸ್ಥಿತಿಗಳನ್ನು ಪರಿವರ್ತನೆ ಮಾಡಿರಿ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನೆಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.